ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಒಬ್ಬ ಹುಡುಗ 10ನೇ ಕ್ಲಾಸ್ ಓದೋ ಹುಡುಗ ಕುಡಿತ ಮತ್ತು ಸ್ಮೋಕ್ ಮಾಡೋದು, ಹುಡುಗಿರ ಸವಾಸ ಮಾಡಿ ತಂದೆ ತಾಯಿಗಳಿಗೆ ಭಾಳಷ್ಟು ತೊಂದರೆ ಕೊಟ್ಟಂಥ ಒಂದು ಕಥೆಯನ್ನು ನಿನ್ನೆ ಸಂಚಿಕೆಯನ್ನು ಹೇಳಿ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ಮಗನ್ನ ನಾವು ಹೇಳೋ ರೀತಿ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಭಾಳ ವಿಶೇಷವಾದಂಥದ್ದು, ಯಾರ ಮನೆ ಹೆಣ್ಮಕ್ಳು ಇರ್ತಾರೋ ಅವರೆಲ್ಲ ಇದು ನೋಡಬೇಕು ಅಂತ ನನ್ನ ಅಭಿಪ್ರಾಯ. ಕಾರಣ ಇಷ್ಟೇ, ಎಷ್ಟೋ ಜನಕ್ಕೆ ಮದುವೆನೇ ಆಗಿಲ್ಲ. ಅಕಸ್ಮಾತ್ ಏನೋ ದೇವ್ರ ಪ್ರಾರ್ಥನೆ ಅರ್ಕೆ ಮಾಡಿ ಏನೋ ಮಾಡಿ ಮದುವೆ ಆಗಿಬಿಡ್ತಾರೆ. ಮದುವೆ ಆದಮೇಲೆ ನಮ್ಮನ್ನು ಪ್ರೀತಿಸುವಂಥದ್ದು, ನಮಗೆ ಗೌರವ ಕೊಡುವಂಥ ಮಕ್ಕಳು ಹುಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಎಷ್ಟೋ ಜನ ಮನೆಯಲ್ಲಿ ಮಕ್ಕಳೇ ಇಲ್ಲ ಅಂತ ಅಳ್ತಾರೆ. ಆದರೆ ಎಷ್ಟೋ ಜನ ಮನೆಯಲ್ಲಿ ಯಾಕಾರೋ ಮಕ್ಕಳು ಜನ್ಮ ಕಟ್ಟುವು ಅಂತ ಅಂತಾರೆ. ಕೆಲವು ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗೆ ಒಳ್ಳೆ ಹೆಸರು ತಂದರೆ, ಕೆಲವು ಮಕ್ಕಳು ತಂದೆ ತಾಯಿನೇ ಬೀದಿಗೆ ತಂದು ಬಿಡ್ತಾರೆ, ಅವಮಾನ ಮಾಡಾಕ್ಬಿಡ್ತಾರೆ. ಇನ್ನು ಎಷ್ಟೋ ಕಡೆ ತಂದೆ ತಾಯಿ ಜನ್ಮ ಕೊಟ್ಟರೆ ಮಕ್ಕಳೇ ಅಪ್ಪ ಅಮ್ಮನ ಮುಂದೆನೇ ಮಕ್ಕಳು ಸತ್ತೋಗ್ಬಿಡ್ತಾರೆ. ಇನ್ನೇನು ಅವ್ರಿಗೇನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ವರ್ಗ ಅಪ್ಪ ಅಮ್ಮದನ್ನು ದಿನನಿತ್ಯ ಗೋಳಿಕೊಂಡ್ಬಿಡ್ತಾರೆ. ಅಪ್ಪನೂ ಸಾಯಬೇಕು, ಅಮ್ಮನೂ ಸಾಯೋ ತನಕ ಅಪ್ಪ ಅಮ್ಮನಿಗೆ ದೊಡ್ಡ ಪನಿಷ್ಮೆಂಟು ಮಕ್ಕಳಿಂದ. ಇದೊಂದು. ಇಲ್ಲಿ ಇನ್ನೊಂದು ವಿಶೇಷ ಇವತ್ತು ನಾನು ಹೇಳ್ತಾ ಇರೋದು ಅಂದರೆ, ಒಂದು ದೊಡ್ಡ ಕುಟುಂಬ, ಒಳ್ಳೆ ಸಂಸ್ಕಾರ, ಸುಸಂಸ್ಕೃತ ಕುಟುಂಬ, ಒಂದು ಹೆಣ್ಮಗು ಮದುವೆ ಬಂದಿರೋ ವಯಸ್ಸು, ಆ ಹುಡುಗಿನ ಮದುವೆ ಮಾಡೋಕ್ಕೆ ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಗಂಡು ಹುಡುಕ್ತಾ ಇದ್ದಾರೆ. ಹುಡುಕು ಆಯಿತು ಅಂತೇಳಿ, ಹುಡುಕು ಆಯಿತು, ಇನ್ನೇನು ಮದುವೆ ಮಾಡಬೇಕು. ತಂದೆ ತಾಯಿಗೆ ಹುಡುಗನ ಮೇಲೆ ಭಾಳ ಆಸೆ ಇದೆ, ಒಳ್ಳೆ ಹುಡುಗ, ಒಳ್ಳೆ ಮನೆತನ, ನನ್ನ ಮಗಳು ಮದುವೆ ಮಾಡಿಕೊಟ್ರೆ ಇಲ್ಲಿ ಚೆನ್ನಾಗಿ ಬದುಕ್ತಾಳೆ, ನನ್ನ ಮಗಳಿಗೆ ವಾರಂಟಿ ಗ್ಯಾರಂಟಿ ಸೆಕ್ಯೂರಿಟಿ 3 ಇದೆ ಈ ಮನೆಗೆ ಮದುವೆ ಮಾಡಿಕೊಟ್ರೆ ಅನ್ನೋ ಒಂದು ಆಸೆ, ಇಷ್ಟ ಇದೆ. ಇವಳೇನು ಮಾಡಿದ್ದಾಳೆ, ಮಗಳು ನನಗೆ ಈ ಮದುವೆ ಬೇಡ ಅಂತ ಅಂತಾಳಂತೆ. ಯಾಕೆ ಅಂತಂದರೆ, ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಒಂದು ಹುಡುಗನ್ನ ಪ್ರೀತಿಸ್ತಿದ್ದೆ. ಓದಾದಮೇಲೆ ಅವನು ಕೆಲಸಕ್ಕೆ ಸೇರಿಕೊಂಡ, ಅವನು ಪ್ರೀತಿಸ್ತಾ ಇದ್ದಾನೆ, ಅವನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಈಗ ಅವನು ಕೆಲಸದಲ್ಲಿದ್ದಾನೆ, ನಾನು ಅವನೇ ಮದುವೆ ಆಗೋದು ಅಂಥೇಳಿ. ಇಲ್ಲಿ ಈ ವಿಚಾರ ಯಾವಾಗ ಬೆಳಕಿಗೆ ಬರುತ್ತೆ ಅಂತಂದರೆ, ಮಗಳು ಇನ್ನೊಬ್ಬನ ಜೊತೆ ಸಂಪರ್ಕ ಇದೆ, ಇನ್ನೊಬ್ಬನ ಹುಡುಗನ ಪ್ರೀತಿಸ್ತಿದ್ದಾಳೆ ಅನ್ನೋ ವಿಚಾರ ಬಂದಿದ್ದು ಯಾವಾಗ, ಮಗಳಿಗೆ ಎಂಗೇಜ್ಮೆಂಟ್ ಆದಮೇಲೆ. ಈ ಮನೆಗೆ ನನ್ನ ಮಗಳನ್ನ ಸೊಸೆಯಾಗಿ ಹೋದರೆ ನನ್ನ ಮಗಳಿಗೆ ಒಳ್ಳೆ ಅದೃಷ್ಟ ಇರುತ್ತೆ. ಜಾತಕ ನೋಡಿದ್ರಂತೆ ಚೆನ್ನಾಗಿ ಮ್ಯಾಚ್ ಆಯಿತು, ಹುಡುಗ ಹುಡುಗಿ ಜಾತಕ ಮ್ಯಾಚ್ ಆಯಿತು, ಹುಡುಗನು ಖುಷಿ ಪಟ್ಟಿದ್ದಾನೆ, ಹುಡುಗಿ ತಂದೆ ತಾಯಿ ಖುಷಿ ಪಟ್ಟಿದ್ದಾರೆ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ. ಹುಡುಗನ ತಂದೆ ತಾಯಿ ಕೂಡ ಈ ಹುಡುಗಿನ ಮನೆಗೆ ಸೊಸೆಯಾಗಿ ತಂದ್ಕೋಬೇಕು ಅನ್ನೋ ಕೂಡ ಆಸೆ ಇದೆ. ಎಲ್ಲ ಬಂದು ಬಳಗದವರು, ಮಿತ್ರರು ಎಲ್ಲರೂ ಕೂಡ ಒಪ್ಪಿ ಒಂದು ಒಳ್ಳೆ ದಿವಸ ಎಂಗೇಜ್ಮೆಂಟ್ ಮಾಡಿ, ಎಂಗೇಜ್ಮೆಂಟ್ ಆದ 3 ತಿಂಗಳಿಗೆ ಮದುವೆ ಇಟ್ಕೋಬೇಕು ಅಂತ. ಯಾಕೆಂದರೆ ಚೌಟ್ರಿ ಬೆಂಗಳೂರಿನಲ್ಲಿ ಎಲ್ಲೂ ಸಿಕ್ಕಿಲ್ವಂತೆ ಆ ಡೇಟಿಗೆ. ಅದಕ್ಕೆ 3 ತಿಂಗಳು ಹಿಂದೆ ಎಂಗೇಜ್ಮೆಂಟ್ ಆಯಿತು, ನಿಶ್ಚಿತಾರ್ಥ ಆಯಿತು. ನಿಶ್ಚಿತಾರ್ಥ 3 ತಿಂಗಳಿಗೆ ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡಿ ಚೌಟ್ರಿ ಬುಕ್ ಮಾಡಿದ್ದಾರೆ. ಬೆಂಗಳೂರಿನ ಒಂದು ಒಳ್ಳೆ ಜಾಗದಲ್ಲಿ ಚೌಟ್ರಿ ಬುಕ್ ಮಾಡಿ ಮದುವೆ ಸಿದ್ಧತೆ ನಡೀತಾ ಇದೆ. ಎಂಗೇಜ್ಮೆಂಟ್ ಆದ 1 ವಾರದ ಮೇಲೆ ಹುಡುಗಿ ನನಗೆ ಈ ಹುಡುಗನ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಅಂತಾಳಂತೆ. ಯಾಕೆ ಇಷ್ಟ ಇಲ್ಲ, ಏನು ಪ್ರಾಬ್ಲಮ್ ನಿಮಗೆ? ಹುಡುಗ ಓದಿದ್ದಾನೆ, ಕೆಲಸದಲ್ಲಿದ್ದಾನೆ, ಕಾರಿದೆ, ಮನೆ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಯಾಕೆ ಇಷ್ಟಪಡ್ತಾಯಿಲ್ಲ ಹುಡುಗನ ಅಂತಂದ್ರೆ, ನಾನು ಅದೆಲ್ಲ ನೋಡಿ ಇಷ್ಟಪಟ್ಟಿಲ್ಲ. ನನಗೆ ಕಾಲೇಜಲ್ಲಿದ್ದಾಗ ನಾನು ಒಂದು ಹುಡುಗನ ಪ್ರೀತಿಸ್ತಿದ್ದೆ, ಈಗ ಅವನು ನನ್ನನ್ನು ಪ್ರೀತಿಸ್ತಾನೆ, ಈಗ ಅವನಿಗೂ ಕೆಲಸ ಸಿಕ್ಕಿದೆ, ಅವನಿಗೂ ಇರೋ ಮಟ್ಟಿಗೆ ಮನೆ ಎಲ್ಲ ಇದೆ, ನಾನು ಅವನ ಜೊತೆ ಮದುವೆ ಆಗ್ತೀನಿ, ನನಗೆ ಇದಿಷ್ಟ ಇಲ್ಲ. ಮತ್ತು ಇನ್ನು ಯಾಕೆ ಇದಿಷ್ಟು ಹೇಳಲಿಲ್ಲ? ನಂಗೆ ಹೇಳಕ್ಕೆ ಬಿಡಲಿಲ್ಲ, ನೀವು ಕೇಳಿದ ನಿನಗೆ ಏನು ಆಸೆ ಇದೆ, ಯಾರು ಮದುವೆ ಮಾಡ್ಕೋಬೇಕು ಬಿಡಬೇಕು ಅಂತೇಳಿ ನಂಗೆ ಬಲವಂತ ಮಾಡಿ ಇಷ್ಟು ಒಂದು ನನಗೆ ಅದ್ರ ಬಗ್ಗೆ ಚಿಂತನೆ ಮಾಡಿ
ಬಿಡಲಿಲ್ಲ, ದಡ ನೋಡಿ ದಡ ಎಂಗೇಜ್ಮೆಂಟ್ ವಿತಿನ್ 3-4 ದಿನದಲ್ಲಿ ಎಂಗೇಜ್ಮೆಂಟ್ ಮಾಡಿಬಿಟ್ರಲ್ಲ ನೀವು. ನನ್ನ ಬಗ್ಗೆ ಏನಾದ್ರು ಕೇಳ್ಕೊಂಡ್ರ ಮಾಡಿದ್ರ, ನಂಗೆ ಬೇಡ, ನಂಗೆ ಈಗಲೇ ಬೇಡ, ಎಂಗೇಜ್ಮೆಂಟ್ ಬೇಡ ಅಂದು ಕೇಳಿಲ್ಲ, ನನಗೆ ಬಲವಂತ ಮಾಡಿ ಮದುವೆ ಎಂಗೇಜ್ಮೆಂಟ್ ಮಾಡಿಸ್ಬಿಟ್ರಲ್ಲ, ಹಾಗೆ ಹೇಗೆ ಅಂತ ಅಪ್ಪ ಅವನ ಮೇಲೆ ಕೋಪ ಮಗಳು. ಇದು ಮಗಳು ತಂದೆ ತಾಯಿ ಮೇಲೆ ಆಗ್ತಿರುವಂಥ ದೊಡ್ಡ ಅಪವಾದನೆ. ಒಂದು ಕಡೆ ಅನಿಸುತ್ತೆ, ಎಂಗೇಜ್ಮೆಂಟ್ ಮಾಡೋಕ್ಕೆ ಮುಂಚೆ ಏನಮ್ಮ ನಿಂಗೆ ಹುಡುಗ ಇಷ್ಟ ಇದ್ದಾನ, ನೋಡೋಕ್ಕೆ ಚೆನ್ನಾಗಿದ್ದಾನೆ, ಆಸ್ತಿವಂತ, ವಿದ್ಯಾವಂತ, ಉದ್ಯೋಗದಲ್ಲಿದ್ದಾನೆ, ನಾಳೆ ಈ ಮನೆಗೆ ಹೋಗಿ ನಿನಗೆ ಲೈಫಲ್ಲಿ ಸೆಕ್ಯೂರಿಟಿ ಇದೆ, ವಾರಂಟಿ ಗ್ಯಾರಂಟಿ ಇದೆ ನಿನಗೆ, ಇದೆಲ್ಲ ಮಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಲಿಲ್ಲ. ಇವ್ರು ಅಂದ್ಕೊಂಡಿದ್ದಾರೆ ನನ್ನ ಮಗಳು ಸೀತಾದೇವಿ ಥರ ಹೇಳಿದ ಮಾತು ಕೇಳ್ತಾರೆ, ಹಾಕಿದ ಗೆರೆ ದಾಟಲ್ಲ, ಅವಳೇನು ಕೇಳೋದು. ನಮಗೆಲ್ಲ ಬ್ಯಾಕ್ಗ್ರೌಂಡ್ನೆಲ್ಲ ಚೆನ್ನಾಗಿ ಗೊತ್ತಿದೆ, ನಮ್ಗೆ ಗೊತ್ತಿರೋ ಜನಾಂಗ, ನಮ್ಮವರೇ, ನಮ್ಮ ಜಾತಿ, ನಮಗೆ ಬೇಕಾದಂಥವ್ರು, ತುಂಬ ವರ್ಷ ಪರಿಚಯ ಇರೋ ಕುಟುಂಬ, ನಮ್ಮ ಮಗಳಲ್ಲಿ ಕೊಟ್ಟರೆ ಒಳ್ಳೇದಾಗತ್ತೆ ಅಂತೇಳಿ ನಾವು ಡಿಸೈಡ್ ಮಾಡಿಕೊಂಡು ಮಾತುಕತೆ ಮಾಡಿಕೊಂಡು ದಿಢೀರ್ನ ಒಂದು ಸಂಡೇ ಎಂಗೇಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇವರು. ಹುಡುಗಿ ಬಗ್ಗೆ ಕೇಳೋಕ್ಕೆ ಹೋಗಿಲ್ಲ. ಇಲ್ಲಿ ಹುಡುಗಿನೂ ಕೂಡ ಮಾತಾಡೋಕ್ಕೆ ಬಿಟ್ಟಿಲ್ಲ ನೋಡಿ, ಅದೇ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಹುಡುಗಿ ಮಾತಾಡಿದರೆ ಹುಡುಗಿ ಹೇಳ್ತಿದ್ದೇನೋ, ನಾನು ಒಬ್ಬನ ಲವ್ ಮಾಡ್ತೀರಪ್ಪ, ನಾನು ಬೇಡ ಬಿಟ್ಬಿಡು ಅಂತ ಹೇಳ್ತಿದ್ಲೋ ಏನೋ. ಯಾವುದಕ್ಕೂ ಆಸ್ಪದ ಕೊಟ್ಟಿಲ್ಲಕ್ಕೆ ನಾವು ಹಂಗೆ ಬೆಳೆಸಿದ್ದೀವಿ ನಮ್ಮ ಮಗಳನ್ನ. ಈಗ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಚೌಟ್ರಿ ಬುಕ್ ಆಗಿದೆ, 3 ತಿಂಗಳಿದೆ ಏನು ಮದುವೆ ಆಗಲಿಕ್ಕೆ. ಈಗ ಏನು ಮಾಡೋದೀಗ ನಾವು, ಏನು ಮಾಡಿ ಭಾಳ ಬೇಜಾರಾಗೋಯ್ತು ಅಪ್ಪ ಅಮ್ಮನಿಗೂ ಕೂಡ. ಏನಿದೆ ಹುಡುಗಿ ಹಿಂಗೆ ಮಾಡಿಬಿಟ್ಲಲ್ಲ, ಏನು ಮಾಡೋದು ವಿಚಾರದಲ್ಲಿ ಯೋಚನೆ ಶುರುವಾಯಿತು. ಮರ್ಯಾದೆ ಪ್ರಶ್ನೆ. ಅವರು ಒಂದು ಕಡೆ ತಪ್ಪು ಮಾಡಿದ್ರು, ಮಗಳು ಕೂತ್ಕೊಂಡು ಕೇಳಿಲ್ಲ ಅವ್ರು, ಏನಮ್ಮ ನಿಂಗೆ ಹುಡುಗನ ಇಷ್ಟ ಇದೆಯಾ, ಮದುವೆ ಮಾಡೋಕ್ಕೋತಿ ಅಂತ ಕೇಳಬೇಕಾಯ್ತು. ಮಗಳ ಮೇಲೆ ಇರೋ ಪ್ರೀತಿ, ಗೌರವ, ಆ ಒಂದು ವಿಶ್ವಾಸಕ್ಕೆ ಇವ್ರು ಏನು ಮಾಡಿದ್ರೆ ಮಾತು ಕೊಟ್ಬಿಟ್ಟು ಹುಡುಗಿಗೆ ಅಷ್ಟು ಏನೇ ಇಲ್ಲ, ಏಕ್ದಮ್ ಅವತ್ತು ಎಂಗೇಜ್ಮೆಂಟ್ ಕರ್ಕೊಂಬಂದು ಕೂರಿಸೋ ಲೆವೆಲ್ ತಂದು ಇಟ್ಬಿಟ್ಟಿದ್ದಾರೆ. ಇದೆಂಥ ದುರಂತ. ಹಾಗಾದರೆ ಈ ಮದುವೆ ನಡೆಯಲ್ವಾ? ಯಾರ ಜೊತೆ ನಡೀತೆ? ಎಂಗೇಜ್ಮೆಂಟ್ ಆಗಿರೋ ಜೊತೆಲಿ ನಡೀತದ, ಇಲ್ವಾ ಲವ್ ಮಾಡೋ ಹುಡುಗ ಜೊತೆ ನಡೀತದ? ಅಕಸ್ಮಾತ್ ಈಗ ಅವಳು ಲವ್ ಮಾಡೋ ಹುಡುಗನ ಮದುವೆ ಮಾಡಿಕೊಂಡ್ರೆ ತಂದೆ ತಾಯಿ ಗತಿ ಏನು? ಅಕಸ್ಮಾತ್ ಈ ಹುಡುಗಿ ತಂದೆ ತಾಯಿ ತೋರಿಸೋ ಹುಡುಗನ್ನೇ ಮದುವೆ ಮಾಡಿಕೊಂಡ್ರೆ ಲವ್ ಮಾಡ್ತಿದ್ದ ಹುಡುಗ ಸುಮ್ಮನೆ ಬಿಡ್ತಾನ? ಅಲ್ಲೇನಾಗತ್ತೆ ಅನ್ನೋದು ಭಾಳ ವಿಶೇಷ. ಇಲ್ಲಿ ತಂದೆ ತಾಯಿಗೆ ದೊಡ್ಡ ಯೋಚನೆ ಆಗಿದೆ, ಮರ್ಯಾದೆ ಪ್ರಶ್ನೆ. ಎಂಗೇಜ್ಮೆಂಟ್ ಎಲ್ಲ ಗಡಿಬಿಡಿಲಿ ಎಂಗೇಜ್ಮೆಂಟ್ ಮಾಡಿಬಿಟ್ರು, ಮದುವೆ ಮಾಡಲಿಕ್ಕೆ ಚೌಟ್ರಿ ಬುಕ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಆಗಲೇ ಮದುವೆಗೆ ಎಲ್ಲ ಥರ ಕೆಲಸಗಳು ಪ್ರಾರಂಭ ಮಾಡ್ಕೊಂಬಿಟ್ಟಿದ್ದಾರೆ. ಅಡುಗೆ ಭಟ್ರಿಗೆ ಫಿಕ್ಸ್ ಮಾಡಿದ್ದಾಯಿತು, ಚೌಟ್ರಿ ಫಿಕ್ಸ್ ಮಾಡಿದ್ದಾಯಿತು, ಇನ್ನೇನು ಬೇಕು, ಆರ್ತಕ್ಷತೆಗೆ ಏನು ಬೇಕು ಎಲ್ಲ, ಅದು ಅಡುಗೆ ಭಟ್ರಿಗೆ ಎಲ್ಲ ಪ್ರತಿಯೊಂದು ಏನೇನು ತಿಂಡಿ ತಿನಿಸುಗಳು. ಶಾಪಿಂಗ್ ಒಂದು ಮಾಡಬೇಕು, ಕಂಚಿಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬರ್ಬೇಕು ಅಂತೆಲ್ಲ ಡಿಸೈಡ್ ಮಾಡಿದೆ. ಅಲ್ಲಿ ಕಂಚಿನಲ್ಲಿ ಹೋಗಿ ಹುಡುಗಿಗೆ ಸೀರೆಗಳು, ಹುಡುಗಿ ಕಡೆಯವ್ರಿಗೆ ಮತ್ತು ಗಂಡಿನ ಕಡೆಯವ್ರಿಗೆಲ್ಲ ವಸ್ತುಗಳ ತರಕ್ಕೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಗಂಡು ಹುಡುಗನ ಮನೇಲಿ ಕೂಡ ಮದುವೆಗೆಲ್ಲ ಹುಡುಗಿಗೆ ಏನು ಒಡವೆ ಮಾಡಿಸ್ಬೇಕು, ಏನು ಸೀರೆ ತೆಗಿಬೇಕು, ಎಲ್ಲ ಮಾಮೂಲಿ ಮದುವೆಗೆ ಏನು ಬೇಕು ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಒಂದು ಚಿಂತೆ ಇಲ್ಲಿ. ಕೊನೆಗೆ ಅವ್ರಿಗೇನೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಹೇಳ್ತಾ ಇದೆ, ನನ್ನ ಮಗಳು ಹೇಳಿದ ಮಾತು ಕೇಳ್ತಾಳೆ, ಯಾವುದೇ ಕಾರಣಕ್ಕೂ ನಮ್ಮ ಮರ್ಯಾದೆ ತೆಗೆಯೋದಿಲ್ಲ ಅಂಥೇಳಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಒಂದಿನ ಏನಾಯಿತು ಏನೋ, ತಂದೆ ತಾಯಿ ಮುಂದೆ ನೀವು ಮದುವೆ ಮಾಡಿದ್ರೆ ನಾನು ಬದುಕಲ್ಲ, ಸತ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಲಂತೆ. ನೀವು ಈ ಮದುವೆ ಮಾಡಿದ್ರೆ ನಾನು ಸತ್ತೋಗ್ತೀನಿ, ಮದುವೆ ಮಾಡಲಿಲ್ಲ ಅಂದರೆ, ನೀನು ಈ ಹುಡುಗನ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ನೀವು ಹೇಳೋ ಹುಡುಗನ ಜೊತೆ ನಾವು ಮದುವೆ ಮಾಡಲ್ಲ ಅಂತ ಅಪ್ಪ ಅಮ್ಮ. ನೀವು ಮದುವೆನೇ ಮಾಡಿದವರು ಪರವಾಗಿಲ್ಲ, ನಾನು ಹಿಂಗೆ ಇದ್ದುಬಿಡ್ತೀನಿ ಅಂತ. ನೀನು ಹಿಂಗೆ ಇರೋದೇ ನಮ್ಮ ಮನೇಲಿ ಇರಬೇಡ, ಹೋಗು. ಸರಿ ಬಿಡಿ, ನಾನು ಮನೆ ಬಿಟ್ಟು ಹೋಗ್ತೀನಿ. ಎಂಥ ಅದು ಇಲ್ಲಿ ಹಾವು ಸಾಯಬಾರ್ದು, ದೊಣ್ಣೆನೂ ಮುರಿಬಾರ್ದು, ಆ ಲೆವೆಲ್ಗೆ ಪರಿಸ್ಥಿತಿ ಸೃಷ್ಟಿಯಾಗಿದೆ ಮನೆಯಲ್ಲಿ. ಈ ಹುಡುಗಿ ಜಾತಕದಲ್ಲಿ 2 ಸಲ ಮದುವೆ ಆಗೋ ಯೋಗ ಇದೆ, ಕಳತ್ರ ಯೋಗ ದೋಷ ಇದೆ ಹುಡುಗಿಗೆ. ದ್ವಿಕಳತ್ರ ಅಂದರೆ ದ್ವಿ ಅಂದರೆ 2 ಬಾರಿ ಮದುವೆ ಆಗೋ ಯೋಗ ಇರೋದ್ರಿಂದ ಇವರು ಕೂಡ ಯಾರೂ ಅಬ್ಸರ್ವೇ ಮಾಡಲಿಲ್ಲ ಅನಿಸ್ತದೆ. ಯಾರು ತಂದೆ ತಾಯಿಗಳು ಅಥವಾ ಜ್ಯೋತಿಷ್ಯರು ಅವ್ರಿಗೆ ಹೇಳಲಿಲ್ವೋ ಏನೋ, ಈ ಹುಡುಗಿ 2 ಸಲ ಮದುವೆ ಆಗೋ ಯೋಗ ಇದೆಯಲ್ಲ ಅಂತ. ಅಥವಾ ಗಂಡನ ಕಡೆಯವರು ಕೂಡ ಮ್ಯಾಚ್ ಮಾಡಿಸುವಾಗ ಈ ಹುಡುಗಿಗೆ 2 ಸಲ ಮದುವೆ ಆಗೋ ಯೋಗ ಇದೆ ಅಂತ ಅವ್ರು ಹೇಳಲಿಲ್ವೋ ಏನೋ. ಇದು ಯಾವುದೂ ಗಮನಕ್ಕೆ ತಂದಿಲ್ಲ. ಈ ಹುಡುಗಿ ಮನಸ್ಸಲ್ಲಿ ಇನ್ನೊಬ್ಬನ ಪ್ರೀತಿ ಮಾಡ್ತಿದ್ದಾಳೆ, ಆದರೆ ತಂದೆ ತಾಯಿ ಮನಸ್ಸಲ್ಲೇ ಬೇರೆ ಇದೆ. ಇಲ್ಲಿ ನೋಡಿದ್ರೆ ಮದುವೆ. ಈಗ ತಂದೆ ತಾಯಿ ಸ್ಥಿತಿ ಏನಾಗಬೇಕು ನೀವೇ ಯೋಚನೆ ಮಾಡಿ. ಮದುವೆ ಅನ್ನೋದು ತಂದೆ ತಾಯಿ ಇಚ್ಛೆ ಇಲ್ಲ, ಹುಡುಗಿರ ಇಚ್ಛೆ ಅಂತ ನನ್ನ ಅಭಿಪ್ರಾಯ. ಅವ್ರು ಚೆನ್ನಾಗಿ ಆಗ್ತಾರೋ ಬದುಕ್ತಾರೋ ಬೇರೆ ಪ್ರಶ್ನೆ. ಇಲ್ಲಿ ಜಾತಿ ಒಂದು ಬೇರೆ ಇದೆ, ಇವ್ರು ಬೇರೆ ಜಾತಿ, ಇವಳು ಲವ್ ಮಾಡ್ತಾರೆ ಹುಡುಗನ ಬೇರೆ ಜಾತಿ. ಈಗ ಎಂಗೇಜ್ಮೆಂಟ್ ಆಗಿರೋದು ಒಂದೇ ಜಾತಿ,
ಎಂಗೇಜ್ಮೆಂಟ್ ಮಾಡಿರೋ ಹುಡುಗಿದು ಒಂದೇ ಜಾತಿ, ಆ ಹುಡುಗಿ ಲವ್ ಮಾಡ್ತಿರೋ ಬೇರೆ ಜಾತಿ. ಇಲ್ಲ ಅದೊಂದು ದೊಡ್ಡ ಪ್ರಶ್ನೆ. ಈಗ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ವಿ ನಾವು ಅಂತ ತಂದೆ ತಾಯಿ ಯೋಚನೆ ಮಾಡ್ತಿದ್ದಾರೆ. ಈಗ ಒಂದೇ ಒಂದು ಉಳಿದಿರೋದು, ಇಲ್ಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಬೇಕು. ಕ್ಯಾನ್ಸಲ್ ಆದೇನಂತಾರೆ, ನಾಳೆ ದಿವಸ ಮದುವೆ ಆಗಿ ಮದುವೆ ಆಗಿಬಿಟ್ಟಿದ್ರೆ ಏನೋ ಆಗ್ತಿತ್ತು, ಇಲ್ಲಿ ಮದುವೆನೇ ಆಗಿಲ್ಲ, ಕ್ಯಾನ್ಸಲ್ ಆಗ್ತಿದೆ. ಒಂದು ಕಡೆ ಹೋಗಲಿ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ಕೋಬೋದು. ಇವಳಿಗೆ 2 ಸಲ ಮದುವೆ ಆಗೋ ಯೋಗ ಇದೆ ಒಂದು. ಈಗ ಅವ್ರಿಗೆ ಏನಂತ ಕನ್ವಿನ್ಸ್ ಮಾಡಬೇಕು, ನನ್ನ ಮಗಳು ಇನ್ನೊಬ್ಬನ ಲವ್ ಮಾಡ್ತಿದ್ದಾಳೆ ಅದಕ್ಕೆ ಕ್ಯಾನ್ಸಲ್ ಮಾಡ್ತಾಯಿದ್ವಿ ಅಂತ ಹೇಳ್ತಾರಾ? ಮತ್ತು ನೀವು ಕತೆ ಕಾಯ್ತಿದ್ದನ್ರಿ ನೀವು ಅವತ್ತು? ಏನು ತಿಂತೀರಿ ನೀವು? ನನ್ನ ಮಗನಿಗೆ ಎಂಗೇಜ್ ಮಾಡೋಕ್ಕೆ ಮುಂಚೆ ನಿಮ್ಮ ಮಗಳಿಗೆ ಕೇಳಬೇಕಾಯ್ತು, ಬೇರೆ ಹುಡುಗಿ ಇಷ್ಟ ಇದೆಯಲ್ವಾ, ಲವ್ ಮಾಡ್ತಿದ್ದಾಳಾ? ಲವ್ ಮಾಡ್ತಿರ್ಬೇಕು, ನಮಗೆ ಯಾಕೆ ಇಷ್ಟೆಲ್ಲ ಖರ್ಚು ಮಾಡಿಸಿ ನಮ್ಮ ಮರ್ಯಾದೆ ಹಾಳು ಮಾಡಿದ್ರಿ? ನಮ್ಮ ಹುಡುಗನ ಮರ್ಯಾದೆ ಹೋಯ್ತು, ನಮ್ಮ ಹುಡುಗನಿಗೆ ಬೇರೆ ಯಾರು ಹೆಣ್ಣು ಕೊಡ್ತಿದ್ರು. ನಿಮ್ಮ ಹುಡುಗಿ ಯಾವಳ್ಳೆ ಲವ್ ಮಾಡ್ತಿದ್ದಾನೆ ಅಂದರೆ ಮಾಡಿಬಿಡ್ಬೇಕಾಯ್ತು. ಯಾಕೆ ನಮ್ಗೆ ಮೇಲೆ ಬಿದ್ದು ಬಂದು ಮಾಡ್ಕೊಳ್ಳಿ ಅಂತ ನಮ್ಗೆ ಹಿಂಸೆ ಕೊಟ್ರಿ? ಈಗ ನಮ್ಮ ಹುಡುಗನಿಗೆ ಏನು ಅನಿಸುತ್ತೆ, ನಾನು ನಮ್ಮ ಹುಡುಗನಿಗೆ ಯಾರು ಹೆಣ್ಣು ಕೊಡ್ತಾರಾ? ಏನೋ ಆಗಿತ್ತು, ಇವನ ಮೇಲೆ ದೋಷ ಇದೆ ಅದಕ್ಕೆ ಕ್ಯಾನ್ಸಲ್ ಆಯಿತು ಅಂತ ಇವನ ಮೇಲೆ ಅಪರಾಧ ಆಗ್ತಿಲ್ಲ, ಹೆಣ್ಮಕ್ಳ ಮೇಲೆ ಮಾಡಲ್ಲ. ಇಲ್ಲಿ ಇವತ್ತ ಒಂದು ದೋಷ, ಹುಡುಗಿ ಲವ್ ಮಾಡಿರೋದೊಂದು ದೊಡ್ಡ ದೋಷ. ಆ ದೋಷದಲ್ಲಿ ತಂದೆ ತಾಯಿಗೂ ಕೆಟ್ಟ ಹೆಸರು, ಈಗ ಎಂಗೇಜ್ಮೆಂಟ್ ಮಾಡ್ಕೊಂಡು ಹುಡುಗನಿಗೂ ಕೆಟ್ಟ ಹೆಸರು, ಸಮಾಜದಲ್ಲಿ ಹುಡುಗಿಗೆ ಕೆಟ್ಟ ಹೆಸರು ಬರುತ್ತೆ. ಇದನ್ನೆಲ್ಲ ಕೂತು ಕೌನ್ಸಿಲಿಂಗ್ ಮಾಡಿ ಪರಿಹಾರ ಮಾಡ್ಕೋಬೇಕು. ಆದರೆ ಆ ಹುಡುಗಿ ಮೊಂಡಿ, ಏಕೆಂದರೆ ಇವನು ಎಂಗೇಜ್ಮೆಂಟ್ ಆಗಿರೋನು ಸರಿಯಾಗಿ ಮಾತು ಆಡಿಲ್ಲ, ನೋಡಿಲ್ಲ. ಇವಳು 4-5 ವರ್ಷದಿಂದ ಅವಳು ಓದುವಾಗ, ಇಂಜಿನಿಯರಿಂಗ್ ಓದುವಾಗಲೂ ಲವ್ ಮಾಡ್ತಿದ್ದಾಳೆ. ಅವನು ಹುಡುಗ ಆಂಧ್ರ ಪ್ರದೇಶದ ಯಾವುದೋ ಊರಿಂದ ಬಂದು ಇಲ್ಲಿ ಓದ್ಕೊಂಡು ಡಿಗ್ರಿ ಮಾಡಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಸಾಫ್ಟ್ವೇರ್ನಲ್ಲಿ. ಈ ರೀತಿ ಇರೋದ್ರಿಂದ ಇಲ್ಲಿ ಇವರಿಬ್ಬರಿಗೂ ಲವ್ ಇದೆ, ಇಬ್ಬರಿಗಿಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. 5-6 ವರ್ಷದಿಂದ ಲವ್ ಮಾಡಿ ಅರ್ಥ ಮಾಡ್ಕೊಳ್ಳೋದಿಲ್ದೇ ಇವನಿಗೇನು ಇಷ್ಟ ಅವಳಿಗೇನು ಇಷ್ಟ ಅಂತ ಇಬ್ರಿಗೂ ಅರ್ಥವಾಗಿದೆ. ಇವರಿಗೆ ಆಸ್ತಿಗಿಂತ ಲವ್ ಇಂಪಾರ್ಟೆಂಟು, ಐಶ್ವರ್ಯಕ್ಕಿಂತ ಅಂತಸ್ತಿಗಿಂತ ಪ್ರೀತಿ ವಾತ್ಸಲ್ಯ ಇಂಪಾರ್ಟೆಂಟ್ ಅಂತ ಇವರು ಅರ್ಥ ಮಾಡ್ಕೊಂಡಿದ್ರೆ, ಇಲ್ಲಿ ತಂದೆ ತಾಯಿ ನಾಳೆ ನನ್ನ ಮಗಳಿಗೆ ಸೆಕ್ಯೂರಿಟಿ ಇದೆ, ನಾಳೆ ಅಳಿಯ ಸತ್ತೋದ್ರು ಮನೆ ಆಸ್ತಿ ನನ್ನ ಮಗಳಿಗೆ ಸಿಗುತ್ತೆ, ಅಥವಾ ಅಳಿಯ ಏನೋ ತೊಂದರೆ ಆದರೂ ಕೂಡ ನನ್ನ ಮಗಳಿಗೆ ಜೀವನದಲ್ಲಿ ಏನೊಂದು ಇರ್ತದೆ ಅನ್ನೋ ಒಂದು ಅಭಿಲಾಷೆ. ಒಳ್ಳೆ ಹುಡುಗ ಒಳ್ಳೆ ಮನೆತನ ಅಂತ. ಅವ್ರ ಮನೆಯಲ್ಲೂ ಕೂಡ ಹುಡುಗಿ ಒಳ್ಳೆ ಫ್ಯಾಮಿಲಿಯಿಂದ ಬರ್ತಿದ್ದಾಳೆ, ಸೊಸೆ ಮಾಡ್ಕೊಳ್ಳೋಕ್ಕೂ ಅವ್ರಿಗೂ ಒಂದು ಆಸೆ. ಇಲ್ಲಿ ಲವ್ ಅನ್ನೋದು ಮಧ್ಯೆ ಬಂದುಬಿಟ್ಟಿದೆ. ಈಗ ಅವಳನ್ನ ಬೇರೆ ಮಾಡಬೇಕು, ಇಲ್ಲ ಅವನು ಲವ್ ಮಾಡೋಂಗೆ ಮದುವೆ ಮಾಡಬೇಕು, ಇಲ್ಲ ಈ ಹುಡುಗನ ಮದುವೆ ಮಾಡಬೇಕು ಅಂತಂದರೆ ಆ ಹುಡುಗನಿಗೆ ಬಿಡಬೇಕು. ಇಲ್ಲಿ ಮದುವೆ ಆಗೋದು ಈ ಹುಡುಗಿ, ಇವರಲ್ಲ. ಈ ಹುಡುಗಿನಲ್ಲಿ ಇರೋದು ಈಗ ಎಲ್ಲ ತಿರುವು ಯೂಟರ್ನ್ ಇರೋದು ಈ ಹುಡುಗಿನಲ್ಲಿ. ಈ ಹುಡುಗಿ ಏನಾದ್ರು ನಾನು ಇವನು ಮದುವೆ ಮಾಡ್ಕೊಳ್ಳೋದೆ, ನಾನು ಲವ್ ಮಾಡಿರೋನೇ ಮದುವೆ ಮಾಡ್ಕೊಳ್ತೀನಿ ಅಂತ ಏನಾದ್ರು ಆದರೆ, ಮೊನ್ನೆ ಯಾವುದೋ ಒಂದು ಫೇಸ್ಬುಕ್ಕಲ್ಲನ್ನು ಇದು ಮಾಡ್ತಿದ್ದೆ, ಪಾಪ ಮದುವೆ ಎಲ್ಲ ಒಪ್ಕೊಂಡು ಮದುವೆ ಮನೆಯಲ್ಲಿ ಇನ್ನೇನು ತಾಲಿ ಕಟ್ಟಕ್ಕೆ ಬಂದಾಗ ಹುಡುಗಿ ತಾಲಿ ಕಟ್ಸ್ಕೊಳ್ಳೋಕ್ಕೆ ಗಲಾಟೆ ಮಾಡಿಬಿಟ್ಲಂತೆ. ಹುಡುಗ ತಾಲಿ ಕಟ್ತಾ ಇದ್ದಾನೆ, ಹುಡುಗಿ ಕೈಯಿಂದ ತಡೀತಿದ್ದ, ಕಟ್ಬೇಡ ನೀನು ಅಂತೇಳಿ. ನೋಡಿ, ತಾಲಿ ಕಟ್ಟೋ ಲೆವೆಲ್ವರೆಗೂ ಸುಮ್ಮನಿದ್ದು ಆಮೇಲೆ ಹೇಳ್ತಾಳಂತೆ ನಾನು ಇನ್ನೊಬ್ಬ ಲವ್ ಮಾಡಿದ್ದೀನಿ ಅಂತ. ನೋಡಿ ಎಂಥ ವಿಚಿತ್ರ ಇದು. ಇದೆಲ್ಲ ನೋಡಿದ್ರೆ ಮಕ್ಕಳು ಬೇಕಾ ನಮಗೆ ಅನಿಸ್ತದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳು ಬೇಕು ನಮಗೆ, ಆದರೆ ಮಕ್ಕಳಲ್ಲಿ ಏನು ತಪ್ಪು ನಡೀತಿದೆ ಅಂತ ನಾವು ಯೋಚನೆ ಮಾಡ್ತಿಲ್ಲ. ದುಡುಕ್ಬಿಡ್ತಾರೆ ತಂದೆ ತಾಯಿ ಕೆಲವು ಟೈಮು. ಈಗ ಮರ್ಯಾದೆ ಅಂತ ಓಡಾಡ್ತಾರೆ. ಹೀಗಾಗಿ ತಂದೆ ತಾಯಿ ಇಬ್ಬರು 1 ತಿಂಗಳಿಂದ ಊಟ ಬಿಟ್ಟುಬಿಟ್ಟಿದ್ದಾರೆ. ನೋಡಮ್ಮ, ನೀನು ಅವನೇ ಮದುವೆ ಆಗೋದಾರೆ ನೀನು ನನ್ನ ಮಗಳೇ ಅಲ್ಲ, ಹೋಗಿ ಏನಾರು ಮಾಡ್ಕೊ ಅಂತಾರೆ. ಈ ಕಡೆ ಹುಡುಗ ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅವನು ಆಂಧ್ರದಿಂದ ಬಂದವನು ಕಾಯ್ತಿದ್ದಾನೆ. ಹೆಂಗಾರು ಮಾಡಿ ಓಡಿ ಬಂದುಬಿಡು, ನಾವು ತಾಲಿ ಕಟ್ಕೊಂಬಿಡೋಣ ಅಂತನವನು. ಇಲ್ಲಿ ಎಂಗೇಜ್ಮೆಂಟ್ ಆಗಿದೆ, ಓಡೋಗಿ ತಾಲಿ ಕಟ್ಕೊಂಡು ಅಂದರೆ ಏನಾಗುತ್ತೋ ಗೊತ್ತಿಲ್ಲ. ನೀನೇನೋ ಹಂಗೇನೋ ಮಾಡೋರ ವಿಷಯ ಕೊಟ್ಟು ಸತ್ತೋಗ್ತೀವಿ ಅಂತಾರೆ ಅಪ್ಪ ಅಮ್ಮ. ಇಲ್ಲಿ ಅಪ್ಪ ಅಮ್ಮಂದೊಂದು ಪ್ರಾಬ್ಲಮ್ ಇದೆ. ಅವನು ಓಡ್ಬಾ ತಾಲಿ ಕಟ್ಬಿಡ್ತೀನಿ, ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತಾನೆ. ಇಲ್ಲಿ ಎಂಗೇಜ್ಮೆಂಟ್ ಆಗಿರೋ ಹುಡುಗ ದಿನ ಫೋನ್ ಮಾಡ್ತಾನೆ ಮಾತಾಡಲಿಕ್ಕೆ ಹುಡುಗಿ ಜೊತೆ, ಬಾ ಎಲ್ಲರೂ ಹೋಗಿ ಬರೋಣ ಮಾತಾಡೋಣ ಅಂತ. ಈ ಹುಡುಗಿಗೆ ಇಷ್ಟ ಇಲ್ಲ ಎಂಗೇಜ್ಮೆಂಟ್ ಆಗಿರೋ ಜೊತೆ ಹೋಗಬೇಕು ಮಾತಾಡಬೇಕು ಅಂತೇಳಿ. ಈಗ ಹುಡುಗಿನೇ ಹೋಗಿ ಅವ್ನಿಗೆ ಹೇಳಬೇಕು, ನಾನು ಇನ್ನೊಬ್ಬನ ಲವ್ ಮಾಡ್ತಾಯಿದ್ದೀನಿ, ನನ್ನ ಮದುವೆ ಆಗಬೇಡ, ಹೆಂಗೆ ಕ್ಯಾನ್ಸಲ್ ಮಾಡು ಅಂಥೇಳಿ. ಒಂದು ಇಲ್ಲ ಅಪ್ಪ ಅಮ್ಮದಿರ ಹೋಗಿ ಬೇಡ್ಕೋಬೇಕು, ತಪ್ಪಾಯಿತು ನಮ್ಮ ಹುಡುಗಿ ಇನ್ನೊಬ್ಬ ಲವ್ ಮಾಡಿಬಿಟ್ಟಿದ್ದಾಳೆ, ನಿಮ್ಮ ಮಗನ ಕೊಡೋಕ್ಕಾಗಲ್ಲ ಅಂತ ಕೇಳಬೇಕು. ಇಲ್ಲ 3ನೇದು ಯಾರಿಗೂ ಗೊತ್ತಿದೆ ಇವಳು ಕದ್ದೋಗಿ ಮದುವೆ ಮಾಡ್ಕೊಳ್ಬೇಕು. ಇಷ್ಟೇ, ಇದು ಸೊಲ್ಯೂಷನ್ ಇದೆ. ಏನು ಮಾಡಬೇಕೀಗ? ಇಲ್ಲಿ ತಂದೆ ತಾಯಿ ಮಾನ ಮರ್ಯಾದೆ ಉಳಿಬೇಕು, ಆ ಹುಡುಗನಿಗೂ ಮರ್ಯಾದೆ ಉಳಿಬೇಕು, ಮತ್ತು ಯಾರಿಗೆ ಇವಳು ಹೆಂಡತಿ ಆಗಬೇಕೋ ಅಥವಾ ಇವನಿಗೆ ಯಾವ ಗಂಡ ಸಿಗಬೇಕೋ ಅವನೇ ಸಿಗಬೇಕು. ಇದು ವಿಧಿ ನಿಯಮ. ಈಗ ಆ ಹುಡುಗಿ ಅವಳೇ ಈಗ ಡಿಸಿಷನ್ ಮೇಕರ್ ಇದ್ದಲ್ಲಿ ಅವಳೇ ತೀರ್ಮಾನ ತಗೋಬೇಕು.
ತಂದೆ ತಾಯಿ ತೋರಿಸಿ ಹುಡುಗನ ಕೈಲಿ ತಾಲಿ ಕಟ್ಸ್ಕೊಬೇಕಾ, ಇಲ್ಲ ತಾನು ಪ್ರೀತಿ ಮಾಡಿದಂಥ ಹುಡುಗನ ಕೈಲಿ ತಾಲಿ ಕಟ್ಸ್ಕೊಳ್ಬೇಕಾ ಅಂತೇಳಿ. ಇಲ್ಲಿ ಆ ಹುಡುಗನ ಮರ್ಯಾದೆನ ಉಳಿಸ್ಬೇಕು, ತಂದೆ ತಾಯಿ ಮರ್ಯಾದೆನ ಉಳಿಸ್ಕೋಬೇಕು, ತನ್ನ ಮರ್ಯಾದೆನ ಉಳಿಸ್ಕೋಬೇಕು. ಅಕಸ್ಮಾತ್ ಕದ್ದೋಗಿ ಮದುವೆ ಮಾಡ್ಕೊಂಬಿಟ್ರೆ ನಾಳೆ ಅಪ್ಪ ಅಮ್ಮ ಮನೆಗೆ ಸೇರಿಸಲಿಲ್ಲ ಅಂದರೆ ಅದೊಂದು ದೊಡ್ಡ ದುರಂತ. ಭಾಳ ಕಷ್ಟ ಇದೆ ಮುಂದೆ. ಅದಕ್ಕೇನು ಮಾಡಬೇಕು ಅಂದರೆ, ಇಲ್ಲಿ ತಂದೆ ತಾಯಿ ಮಾಡಿದ ತಪ್ಪಿಗೆ ತಂದೆ ತಾಯಿನೇ ಇದು ಸರಿಪಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಮದುವೆ ಮುಂಚೆ ಹುಡುಗಿ ಕೇಳಲಿಲ್ಲ, ಹುಡುಗನ್ನ ಲವ್ ಮಾಡ್ತಿದ್ಯಾ, ನಾವು ತೋರಿಸೋ ಹುಡುಗನ ಮದುವೆ ಆಗ್ತೀಯ ಅಥವಾ ನೀನು ಯಾರೋ ಲವ್ ಮಾಡ್ತಿದ್ಯಾ ಅಂತ ಇವತ್ತಿನ ಕಾಲದಲ್ಲಿ ಕೇಳಬೇಕು. ನಮ್ಮ ಮಾತಿಗೆ ಬೆಲೆ ಕೊಡ್ತಾಳೆ, ನಾವು ಆ ರೀತಿ ಬೆಳೆಸಿದ್ದೀವಿ, ನಮ್ಮ ಮಾತಿಗೆ ಯಾವತ್ತೂ ಇಲ್ಲ ಅಂತ ಹೇಳಲ್ಲ ಅನ್ನೋ ಭರವಸೆ ಮಾತು ಇವತ್ತು ಮರ್ತ್ಬಿಡ್ಬೇಕು ಅಪ್ಪ ಅಮ್ಮದಿರು. ಯಾಕೆಂದರೆ ನೀವು ಮನೇಲಿ ಇರ್ತೀರಿ, ಮಕ್ಕಳು ಹೊರಗೋಗಿ ಏನೇನು ಮಾಡ್ಕೊಂಬರ್ತಾರೋ ಮನೆ ಒಳಗೆ ಬರೋಕ್ಕೆ ಮುಂಚೆ. ಹೀಗಾಗಿ ಈ ಒಂದು ಪರಿಸ್ಥಿತಿನಲ್ಲಿ ತಂದೆ ತಾಯಿನೇ ಇದನ್ನು ಸರಿಪಡಿಸ್ಬೇಕು. ಅದಕ್ಕೇನು ಮಾಡಬೇಕು, ಮಗಳನ್ನೇ ವಶೀಕರಣ ಮಾಡ್ಕೋಬೇಕು ಅಪ್ಪ ಅಮ್ಮ. ಈಗ ಮಗಳನ್ನ ಅವನ ಕೈಲಿ ತಾಲಿ ಕಟ್ಸ್ಕೊಂಬ ಅನ್ನೋರಿಗೆ ಆಲವಿಗೆ ಮಗಳನ್ನ ವಶೀಕರಣ ಮಾಡಿಸಿ ಮದುವೆ ಮಾಡಿಸ್ಬೇಕು. ಅವು ಸಾಯಬಾರ್ದು, ದೊಣ್ಣೆನೂ ಮುರಿಬಾರ್ದು. ಆ ರೀತಿ ಬೆಣ್ಣೆಲಿ ಕೂದಲಿದೆ ನಿಧಾನಕ್ಕೆ ತೆಗಿಬೇಕು. ಅದಕ್ಕೇನು ಮಾಡಬೇಕು, ತಾಯಿ ಆದವಳು ಅಥವಾ ತಂದೆ ಆದವಳು ದಿನ ಬೆಳಗ್ಗೆ ಹಾಸಿಗೆ ಮೇಲೆ ಕೂತಬೇಕು. ಹಾಸಿಗೆಯಿಂದ ಎದ್ದ ತಕ್ಷಣವೇ ತಾವು ಮಲಗೋ ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು ಎಡಗೆ ಹಸ್ತಕ್ಕೆ ಒಂದು ಚಮಚ, ಅರ್ಧ ಚಮಚ ಎಣ್ಣೆ, ಒಂದು ಅರ್ಧ ಚಮಚ ಎಣ್ಣೆ ಯಾವುದಾದ್ರು ತಲೆಗೆ ಹಾಕೋದು, ಕೊಬ್ಬರಿ ಎಣ್ಣೆನೇ ಅಂತ ಇಟ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಕೈಲಿಟ್ಕೊಂಡು ಆ ಮಧ್ಯದ ಬೆರಳಲ್ಲಿ ಶನಿಗ್ರಹ ಮಧ್ಯದ ಬೆರಳಲ್ಲಿ ಆ ಕೊಬ್ಬರಿ ಎಣ್ಣೆ ಕೈ ಇಟ್ಕೊಂಡು ಓಂ ಶೃಂಗರಾಜಮುಖಿ ವಶ್ಯಮುಖಿ ಸ್ವಾಹ, ಓಂ ಶೃಂಗರಾಜಮುಖಿ ವಶ್ಯಮುಖಿ ಸ್ವಾಹ, ಓಂ ಶೃಂಗರಾಜಮುಖಿ ವಶ್ಯಮುಖಿ ಸ್ವಾಹ, ಓಂ ಶೃಂಗರಾಜಮುಖಿ ವಶ್ಯಮುಖಿ ಸ್ವಾಹ ಅಂತೇಳಿ ಒಂದು 15 ನಿಮಿಷ 20 ನಿಮಿಷ ಆ ಎಣ್ಣೆನ ಕೈಲಿ ಜಪ ಮಾಡಿಬಿಟ್ಟು ನೀವೇ ಅದನ್ನು ತಲೆಗೆ ಹಚ್ಕೊಂಡ್ಬಿಡ್ಬೇಕು. ನೀವೇ ಎಣ್ಣೆನ ಹಚ್ಕೊಂಡು ನಿಮ್ಮ ಮಗಳು ಮುಂದೆ ನಿಂತ್ಕೊಂಡು ಮಾತುಕತೆ ಆಡಬೇಕು ಅಪ್ಪ ಅಮ್ಮ ಇಬ್ಬರು. ಆಗ ನಿಧಾನಕ್ಕೆ ನಿಮ್ಗೆ ವಶೀಕರಣ ಆಗಿ ಆಮೇಲೆ ನೀವು ಹೇಳೋ ಹುಡುಗನ ಕೈಲಿ ತಾಲಿ ಕಟ್ಸ್ಕೊತಾಳೆ. ಆ ಹುಡುಗನ ಕತೆ ಏನಂಗ ಲವ್ ಮಾಡಿರೋ 5-6 ವರ್ಷ ಲವ್ ಮಾಡ್ತಿರೋದು. ಈ ಹುಡುಗಿ ಏನೇ ಮಾಡಿದ್ರು ನಿಮ್ಮ ವಶೀಕರಣ ಇದ್ದಾಗ ಅವ್ನು ಫೋನ್ ಮಾಡಲಿ ಅಥವಾ ಅವ್ನು ಮಾತಾಡೋಕ್ಕೆ ಬಂದರು ಏನೇ ಮಾಡಿದ್ರು ಇವಳು ರಿಜೆಕ್ಟ್ ಮಾಡ್ತಿರ್ತಾಳೆ. ಅವನ ಕಡೆ ಮನಸ್ಸೇ ಹೋಗಲ್ಲ. ತಂದೆ ತಾಯಿ ಏನು ಹೇಳ್ತಾರೋ ಅದ ಕಡೆ ಗಮನ ಹೋಗಿ ಕೊನೆಗೆ ಇದೆ. ಈ ರೀತಿ ಮಾಡಿ ಮದುವೆ ಮಾಡಿಸ್ಬೇಕು. ಮದುವೆ ಆದಮೇಲೂ ಆಮೇಲೆ ನೋಡೋಣ ಬೇರೆ ಏನಾಗುತ್ತೆ ಅಂತ. ಈಗ ನಿಮ್ಮ ಮರ್ಯಾದೆ ಉಳಿಬೇಕು. ಎಂಗೇಜ್ಮೆಂಟ್ ಆಗಿದೆ, ಎಂಗೇಜ್ಮೆಂಟ್ಗೆ ತಕ್ಕಂತೆ ಮದುವೆ ಆಗಲಿಲ್ಲ ಅಂದರೆ ಗಂಡನ ಕಡೆಯವರಿಂದಲೂ ತೊಂದರೆ, ನಿಮಗೂ ತೊಂದರೆ, ನಿಮ್ಮ ಮಗಳಿಂದ ನಿಮಗೂ ತೊಂದರೆ ಆಗುತ್ತೆ. ಅದಕ್ಕೆ ಎಣ್ಣೆ ತೊಗೊಂಡು ದಿನ ಒಂದು ವಾರ ಬಿಡದೆ ಅವಳಿಗೆ ಅವಳು ವಶೀಕರಣ ಮಾಡ್ಕೋಬೇಕು. ಓಂ ಶೃಂಗರಾಜಮುಖಿ ವಶ್ಯಮುಖಿ ಸ್ವಾಹ, ಓಂ ಶೃಂಗರಾಜಮುಖಿ ವಶ್ಯಮುಖಿ ಸ್ವಾಹ ಅಂತ ಇದು ಭಾಳ ವಿಶೇಷವಾದಂಥ ಮಂತ್ರ. ಇದು ಕೂಡ ರುದ್ರಯಾಮಳ ತಂತ್ರ ಸಾಧದಲ್ಲೇ ಬರುತ್ತೆ. ಈ ಮಂತ್ರನ ಹೇಳಿ ಚೆನ್ನಾಗೆಲ್ಲ ಆಗಿ ಎಣ್ಣೆನ ತಲೆಗೆ ಹಚ್ಕೊಂಬಿಟ್ಟು ಮಗಳ ಜೊತೆ ಮಾತುಕತೆ ಆಡ್ತಾಯಿದ್ರೆ, ಮಗಳು ಎಲ್ಲೆಲ್ಲಿ ಓಡಾಡ್ತಿದ್ರೆ ಇದೇ ಮಂತ್ರನ ಕೈಲಿಟ್ಕೊಂಡು ಬಾಳೆಹಣ್ಣು, ಸೇಬೆ ಅಥವಾ ಆ್ಯಪಲ್ಲು, ಮೂಸಂಬಿ, ಕಿತ್ತಲೆ ಅವಳಿಗೆ ಯಾವ ಹಣ್ಣೆಷ್ಟು ಅದು ಇಟ್ಕೊಂಡು ಚೆನ್ನಾಗಿ ಹೇಳ್ಬಿಟ್ಟು ಮಂತ್ರ ಹಾಕ್ಬಿಟ್ಟು ಅವಳಿಗೆ ಆಗಾಗ ತಿನ್ನಿಸ್ತಾ ಇದ್ದರೆ ನೀವು ಹೇಳೋದನ್ನು ಕೇಳಿಬಿಟ್ಟು ಕೊನೆಗೆ ನೀವು ಹೇಳೋ ಪ್ರಕಾರ ಮದುವೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ನನ್ನ ಕಡೆಯಿಂದ ಕೊಡೋ ಸಜೆಷನ್ನು. ಇದು ಭಾಳ ವಿಶೇಷವಾದಂಥ ಮಂತ್ರ. ತಂತ್ರ ಎಣ್ಣೆ ತೈಲ ತಂತ್ರ ಮಾಡಬೇಕು. ಎಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡೇ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡು ಮಾಡೋಕ್ಕೆ ಯಾವಾಗ ಮಾಡಿದ್ರು ಇದು ವರ್ಕ್ ಆಗೋಲ್ಲ. ಇದು ಮಾಡಿ ನೋಡಿ, ನಿಮ್ಮ ಮಗಳು ಹೇಳೋಂಗೆ ಕೇಳ್ತಾಳೆ, ನೀವು ಹೇಳಿರೋ ಹುಡುಗರಿಗೆ ಕೊಟ್ಟು ಮದುವೆ ಮಾಡ್ಬೋದು. ನನ್ನ ಕಡೆದು ಒಂದು ಸಜೆಷನ್. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 26ನೇ ತಾರೀಕು ಮಂಗಳವಾರ ದತ್ತಾತ್ರೇಯರು ಹುಟ್ಟಿದ ಹುಣ್ಣಿಮೆ. ಅದಕ್ಕೆ ದತ್ತ ಹುಣ್ಣಿಮೆ ಅಂತಾರೆ. ಯಾರಿಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಓದೋದು ವಿದ್ಯಾಭ್ಯಾಸದಲ್ಲಿ ಫೇಲ್ ಆಗ್ತಿರೋದು, ಎಜುಕೇಷನ್ನೇ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ಬಿಸ್ನೆಸ್ ಮಾಡ್ತಾರೆ ಲಾಸು, ಕೆಲಸದಲ್ಲಿ ಇರ್ತಾರೆ ಕೆಲಸ ಕಳ್ಕೊಂಬಿಟ್ರು, ಯಾವುದೋ ಒಂದು ಜಮಾನದಲ್ಲಿ ಆಸ್ತಿಯಲ್ಲಿ ಸಂಪಾದನೆ ಮಾಡಿರ್ತಾರೆ, ಹೋಗ್ತಾ ಒಂದೊಂದು ಕಾರ್ ಮಾರ್ಕೊಂಡ್ರು, ಸೈಟ್ ಮಾರ್ಕೊಂಡ್ರು, ಮನೆ ಮಾರ್ಕೊಂಡ್ರು, ಒಡವೆ ಮಾರ್ಕೊಂಡ್ರು, ಎಲ್ಲ ಮಾಡ್ಕೊಂಡು ತುಂಬ ಸಾಲಬಾಧೆಯಾಗಿ ಬಂದುಬಿಡ್ತಾರೆ. ಗುರು ಉಚ್ಚನಾಗಿದ್ದಾಗ ಎಲ್ಲ ಆಸ್ತಿ ಸಂಪಾದನೆ ಮಾಡಿದ್ರು. ಗುರು ನೀಚನಾದಾಗ, ವಕ್ರನಾದಾಗ ಮತ್ತು ಗುರು ದೃಷ್ಟಿ ಕಮ್ಮಿ ಆದಾಗ ಎಲ್ಲರಿಗೂ ಏಳಿಗೆ ಆಗೋದಿಲ್ಲ. ಈ ಥರ ದೋಷ ಇದೆ. ಗುರು ಶಾಪ ಇರ್ತದೆ, ಕೆಲವರಲ್ಲಿ ಗುರು ಚಂಡಾಳ ದೋಷ ಇರ್ತದೆ, ಗುರು ನಿಂದನಾ ದೋಷ ಇರ್ತದೆ. ಈ ಥರ ದೋಷ ಇದ್ದಾಗ ಯಾವುದೂ ಏಳಿಗೆ ಆಗಲ್ಲ. ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗಲ್ಲ, ಕೆಲಸದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ಮಕ್ಕಳ ಸಂತಾನದಲ್ಲೇ ಆಗಲಿ, ಮದುವೆ ವಿಚಾರದಲ್ಲೇ ಆಗಲಿ ಇದೆಲ್ಲ ತೊಂದರೆ ಇರ್ತದೆ. ಈ ಥರ ದೋಷ ಇದ್ದವರು ವರ್ಷಕ್ಕೆ 2 ಸಲ ಪರಿಹಾರ ಮಾಡ್ಕೋಬೇಕು ಅಂತೆ. ಗುರು ಪೂರ್ಣಿಮೆ ಒಂದು ದತ್ತ ಹುಣ್ಣಿಮೆ ಅಂತ. ಈ ಸಲ 26ನೇ ತಾರೀಕು ದತ್ತಾತ್ರೇಯ ಹುಣ್ಣಿಮೆ. ಇವೆಲ್ಲ ದೋಷಗಳಿಗೆ ಪರಿಹಾರ ಮಾಡ್ಕೊಳ್ಳೋಕೆ ಒಂದು ವಿಶೇಷವಾದಂಥ ದಿನ. ಯಾಕೆಂದರೆ ದತ್ತ ಗುರು ಹುಟ್ಟಿದ ದಿವಸ, ಗುರು ಗ್ರಹದ ಒಂದು ಶಾಂತಿ ಪ್ರಯೋಗ. ಅದಕ್ಕೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಬಿಜಾಪುರ ಶಾಖೆಯಿಂದ ದತ್ತಾತ್ರೇಯ ಜಯಂತಿಯನ್ನು ಇವತ್ತು ನಾವು ಅಲ್ಲಿ ಬಿಜಾಪುರದಲ್ಲಿ ಮಾಡ್ತಿದ್ವಿ. ಬೆಳಗ್ಗೆ 7 ಗಂಟೆಗೆ ದತ್ತಾತ್ರೇಯರ ನರಸಿಂಹರನ್ನು
ಸುದರ್ಶನ ಕಳಸಲ್ಲಿ ಆಹ್ವಾನ ಮಾಡಿ 21 ವೆರೈಟಿಲಿ ಅಭಿಷೇಕ ಮಾಡಿ 1008 ಮಂತ್ರದಿಂದ ಅರ್ಚನೆ ಮಾಡಿ ವಿವಿಧ ಬೀಜ ಮಂತ್ರಗಳಿಂದ ದತ್ತಾತ್ರೇಯರ ಹೋಮ, ಗುರುಶಾಪ ನಿವಾರಣೆಗೆ, ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಅನ್ನೋದಕ್ಕೆ ನರಸಿಂಹರ ಹೋಮ, ಶತ್ರುಬಾಧೆ ಈ ಥರ ದೋಷ ಇದ್ದವ್ರಿಗೆಲ್ಲ ಸುದರ್ಶನ ಹೋಮ, ಹೀಗೆ ಮಾಟಮಂತ್ರ ತಂತ್ರ ಬಾಧೆ, ಶತ್ರುಬಾಧೆ ಎಲ್ಲ ಥರ ದೋಷಕ್ಕೂ ಹುಣ್ಣಿಮೆ ದಿವಸ ಗುರು ಶಾಂತಿ ಮತ್ತು ಲಕ್ಷ್ಮೀ ನರಸಿಂಹ ಸುದರ್ಶನ ಹೋಮ ಶಾಂತಿ ಮಾಡ್ತಾ ಇದ್ದೀವಿ. ಇದು ಬೆಳಗ್ಗೆ 12 ಗಂಟೆ ತನಕ ನಡೆದು 12 ಗಂಟೆಗೆ ಪೂರ್ಣಾತಿ ಆದಮೇಲೆ ದತ್ತಾತ್ರೇಯಗೆ ಇಟ್ಟಂಥ ಭಿಕ್ಷೆಯನ್ನು ನಿಮಗೆ ನಾವು ಭಿಕ್ಷೆ ಕೊಡ್ತೀವಿ, ಅದು ಮಧುಕರಿ ಅಂತೀವಿ. 12ರಿಂದ 1 ದತ್ತ ಭಿಕ್ಷೆ, ಅದಾದಮೇಲೆ 1ರಿಂದ 2 ಮಹಾಪ್ರಸಾದ ವಿನಿಯೋಗ. ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 7ರಿಂದ 3:30-4 ಗಂಟೆ ತನಕ ನಡೆಯುತ್ತೆ. ಇದು ಕಾರ್ಯಕ್ರಮ ಉಚಿತ, ನಿಮ್ಗಳಿಗೋಸ್ಕರ ಫ್ರೀಯಾಗಿ ಮಾಡ್ತಾ ಇದ್ದೀವಿ ನಾವು. ಇದು ನಡೆಯುವಂಥ ಸ್ಥಳ ಬಿಜಾಪುರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ, ಐಶ್ವರ್ಯ ನಗರ, ಆಶ್ರಮ ರಸ್ತೆ, ಬಿಜಾಪುರ, ವಿಜಯಪುರ ಅಂತ ಕರೀತಾರೆ. ಇಲ್ಲಿ ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಈ ಜಾಗದಲ್ಲಿ ಈ ಕಾರ್ಯಕ್ರಮ ಬೆಳಗ್ಗೆ 26ನೇ ತಾರೀಕು ಮಂಗಳವಾರ ನಡೆಯುತ್ತೆ. ತಾವೆಲ್ಲರೂ ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಬನ್ನಿ. ಅದ್ರಲ್ಲಿ ಯಾರು ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಎಜುಕೇಷನಲ್ಲಿ ಫೇಲ್ ಆಗ್ತಿರೋದು, ಕೆಲಸ ಸಿಕ್ಕಿಲ್ದಿರೋರು, ಬಿಸ್ನೆಸ್ ಲಾಸ್ ಆಗ್ತಿರೋರು, ಎಲ್ಲ ಆಸ್ತಿ ಪಾಸ್ತಿ ಕಳ್ಕೊಂಡು ಈಗ ಭಾಳ ತುಂಬ ನೊಂತಿರೋರು, ಅವರೆಲ್ಲ ಗುರು ಪವರ್ ಬೇಕು ಅಂದರೆ ಈ ಕಾರ್ಯಕ್ರಮ ಮಾಡಿಸಿ. ಈ ಕಾರ್ಯಕ್ರಮ ನೀವು ಮನೇಲಿ ಮಾಡಿಸ್ತೀನಿ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ನಿಮಗೋಸ್ಕರ ಫ್ರೀಯಾಗಿ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಅಡ್ರೆಸ್ಸಿಗೆ ಬನ್ನಿ. ಸಂಕಲ್ಪಕ್ಕೆಲ್ಲ ಬರಬೇಕು. ಸಂಕಲ್ಪಕ್ಕೆ ಬರಬೇಕಾದ್ರೆ ಗುರು ಕಾಣಕ್ಕೆ 101 ರೂಪಾಯಿ ಅಂತ, ದತ್ತಾತ್ರೇಯರ ಭಿಕ್ಷೆ 101 ರೂಪಾಯಿ. ಮತ್ತು ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ಕಡಲೆಕಾಯಿ ಬೀಜ, ಅದಕ್ಕೆ ಶೇಂಗಾ ಅಂತಾರೆ. ಉತ್ತರ ಕರ್ನಾಟಕ ಶೇಂಗಾ ಅಂತ, ನಮ್ಮಲ್ಲಿ ಕಡಲೆಕಾಯಿ ಬೀಜ ಅಂತ. ಅದು ಗುರುಗ್ರಹ. 1 kg ಶೇಂಗಾ ಅಂದರೆ 1 kg ಕಡಲೆಕಾಯಿ ಬೀಜ 101 ರೂಪಾಯಿನ ನೀವು ಜೊತೆಲಿ ತೊಗೊಂಬಂದರೆ ಸಂಕಲ್ಪ ಮಾಡಿಸೋ ಕೆಲವು ತಂತ್ರ ಇದೆ. ತಂತ್ರ ಮಂತ್ರದ ಮೂಲಕ ಗುರುಶಾಂತಿ ನಾನು ಮಾಡಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ನೀವು ಬಂದರೆ ಬಹಳ ಒಳ್ಳೆಯದು. ಈ ಕಾರ್ಯಕ್ರಮ ಉಚಿತ ಅಂತ ಹೇಳಿದ್ದೀನಿ. ಮತ್ತು ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ಗೋಸ್ಕರ www.lakshmisrinivas.in ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಬುಕ್ ಮಾಡ್ಕೊಂಡು ಬನ್ನಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇರೋ ಜಾತಕ ತೊಗೊಂಬನ್ನಿ, ಅಕಸ್ಮಾತ್ ಇಲ್ಲ ಅಂದರೂ ಪರವಾಗಿಲ್ಲ. ಆಮೇಲೆ ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ, ಯಾವುದೋ ದೊಡ್ಡ ಪ್ರಾರಬ್ಧ ರೋಗಗಳಿದ್ರೆ ಅದರ ಮೆಡಿಕಲ್ ರಿಪೋರ್ಟ್ಸ್ ಇರೋ ಮೆಡಿಕಲ್ ರಿಪೋರ್ಟ್ಸ್ ತೊಗೊಂಬನ್ನಿ. ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.